ರಾಜ್ಯದಲ್ಲಿ ಪೊಲೀಸ್ ಇಲಾಖೆನೇ ತಲೆ ತೆಗ್ಗಿಸುವಂತಹ ಮತ್ತೆ ಪೊಲೀಸ್ ಇಲಾಖೆಗೆ ಮುಜುಗರ ಆಗುವಂತಹ ವಿಚಾರ ಏನಿದೆ, ಜಿಡಿಪಿ ರಾಮಚಂದ್ರ ರಾವ್ ಅವರ ಒಂದು ರಾಸಲೀಲೆ ಪ್ರಕರಣ, ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಮುಂದೆ ಏನಾಗುತ್ತೆ, ನಿಜವಾಗಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾನೂನಿನ ರೀತಿಯಲ್ಲಿ ತನಿಖೆ ಆಗುತ್ತಾ, ರಾಮಚಂದ್ರ ರಾವ್ ಅವರಿಗೆ ಶಿಕ್ಷೆ ಆಗುತ್ತಾ, ಸರ್ಕಾರಿಯ ಕಚೇರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂತಹ ಒಂದು ವ್ಯಕ್ತಿ ಅಥವಾ ಆಫೀಸರ್ ಏನಿದ್ದಾರೆ ಈ ರೀತಿಯಾಗಿ ರಾಸಲೀಲೆಯನ್ನು ಮಾಡಿಕೊಂಡು ಕಚೇರಿಯಲ್ಲಿ ಮಜಾ ಮಾಡ್ತಾ ಇದ್ದಾನೆ. ಈ ಕೇಸ್ ಏನಾಗುತ್ತೆ? ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ FIR ದಾಖಲಾಗುತ್ತೆ, ಇಲ್ಲದಿದ್ದರೆ ಸರ್ಕಾರವೇ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಬಹುದು. ಈ ವಿಚಾರದಲ್ಲಿ ಏನಾಗಬಹುದು ಅಂತ ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. DGP ಏನಿದ್ದಾರೆ ಅವರ ವಿರುದ್ಧ. ಯಾವ ಠಾಣೆಗೆ ದೂರು ಕೊಡ್ತಾರೋ ಆ ಠಾಣೆಯ ಅಧಿಕಾರಿಯಿಂದ ಏನಾಗುತ್ತೆ, ಕ್ರಮ ಆಗುತ್ತಾ? ಪ್ರಕರಣದ ತನಿಖೆಯನ್ನು ಆ ಠಾಣೆಯ ಪೊಲೀಸರೇ ನಡೆಸಬೇಕು. ರಾಮಚಂದ್ರ ರಾವ್ ಏನಿದ್ದಾರೆ ಆಮಿಷ ಒಡ್ಡಿದ್ರೋ ಅಂತ ಮಹಿಳೆಯರು ಏನಾದರೂ ದೂರು ಕೊಟ್ಟಿದ್ರೆ, ಉಲ್ಲೇಖ ಆದರೆ ಏನಾಗಬಹುದು? ಲೋಕಾಯುಕ್ತೆ ಕೇಸನ್ನು ವರ್ಗಾವಣೆ ಮಾಡಲಾಗುತ್ತೆ. ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯರು ದೂರು ಕೊಡದೇ ಇದ್ದರೆ ಏನು ಕ್ರಮ ಆಗಬಹುದು? ಸರ್ಕಾರಿ ಕಚೇರಿಯಲ್ಲಿ ಕೃತ್ಯ ಎಸಗಿರುವಂತಹ ಹಿನ್ನೆಲೆ ಸರ್ಕಾರದಿಂದಲೇ ಏನಾದರೂ ಶಿಕ್ಷೆ ಆಗುತ್ತಾ, ತನಿಖೆ ಆಗುತ್ತಾ? ಮೊದಲಿಗೆ ಇದರಲ್ಲಿ ಪ್ರಾಥಮಿಕ ತನಿಖೆ ವಿಚಾರಣೆ ಮಾಡಲಾಗುತ್ತೆ, ಏನೇನು ನಡೆಯುತ್ತೆ, ಹೆಂಗೆ ನಡೆಯುತ್ತೆ ಕೇಸ್ ಅಂತ. ನಂತರ IAS ಅಧಿಕಾರಿಯಿಂದಲೂ ಕೂಡ ತನಿಖೆ ಆಗಬಹುದು. ಈ ವಿಚಾರವಾಗಿ ಸೆಂಟ್ರಲ್ ಆಫೀಸರ್ಸ್ ಕಂಡಕ್ಟ್ ರೂಲ್ಸ್ ಏನಿದೆ ಅದರ ಅನ್ವಯ ತನಿಖೆ ಆಗುತ್ತೆ. ಕರ್ತವ್ಯ ಲೋಪದ ಅಡಿಯಲ್ಲಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಆಗುತ್ತೆ, ತನಿಖೆ ಆದರೆ. ಇದರಲ್ಲಿ ಸೇವೆಯಿಂದ ವಜಾ ಮಾಡೋಕ್ಕೂ ಕೂಡ ಅವಕಾಶ ಇದೆ, ಕೆಲಸದಿಂದ ತೆಗೆದುಹಾಕೋಕೆ. ನೇಮಕವಾಗದೇ ಇದ್ದಾಗ ಹುದ್ದೆಗೆ ಬಡ್ತಿ ನೀಡೋಕ್ಕೆ ಸಾಧ್ಯ ಆಗದಲ್ಲಿ ಒಂದು ವಿಚಾರ. ಜೊತೆಗೆ ಪೆನ್ಷನ್ ಸೌಲಭ್ಯ ಸೇರಿ ಎಲ್ಲ ಸೌಲಭ್ಯಗಳನ್ನು ಕೂಡ ಕಳೆದುಕೊಳ್ತಾರೆ, ಅವು ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ನೋಡಿ, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದ ಜನರು ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ, DGP ಆಗಿರುವಂತಹ ಅಧಿಕಾರಿ ಈ ರೀತಿಯಾಗ ನಡೆದುಕೊಳ್ಳೋದು ಇರುವಂತಹ ಮಾತು ಕೇಳಿ ಬರ್ತಾ ಇದೆ. ರಾಸಲೀಲೆಯ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇವೆ, ಜನರು ನೋಡ್ತಾ ಇದ್ದಾರೆ. ಈ ಪೊಲೀಸ್ ಅಧಿಕಾರಿ ಹಿಂಗ ಮಾಡೋದು ಅಂತ ಹೇಳಿ ಇವರ ಮೇಲೆ ಸಾಕಷ್ಟು ಜನರು ಗೌರವ ಇಟ್ಟುಕೊಂಡಿರಬಹುದು. ಇದಕ್ಕೂ ಮುಂಚೆ ಈ ವಿಡಿಯೋಗೆ ಏನು ರಿಲೀಸ್ ಆಯ್ತಲ್ಲ, ಇದನ್ನು ನೋಡೋ ರೀತಿ ಬೇರೆ ಆಗ್ತಾ ಹೋಗುತ್ತೆ. ಸರ್ಕಾರಿ ಕಚೇರಿಯಲ್ಲಿ ಈತ ಕೆಲಸದ ಮೂಡ್ನಲ್ಲಿ ಇರಲಿಲ್ಲ, ಬೇರೆ ಮೂಡ್ನಲ್ಲೇ ಇರ್ತಾ ಇದ್ದ. ಆ ವಿಡಿಯೋ ನಿಮಗೆ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಹೆಂಗಿರ್ತಾ ಇದ್ದ ಅಂತ ಹೇಳಿ, ಹೆಣ್ಮಕ್ಳ ಜೊತೆಗೆ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಸರ್ಕಾರದ ಗಮನಕ್ಕೂ ಕೂಡ ಬರ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮ ಆಗುತ್ತೆ, ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ರಾಮಚಂದ್ರ ರಾವ್ಗೆ ಯಾವ್ಯಾವ ರೀತಿಯಲ್ಲೆಲ್ಲ ತನಿಖೆ ಆಗಬಹುದು, ಸಂಕಷ್ಟ ಎದುರಾಗಬಹುದು, ಅಥವಾ ಸ್ವಲ್ಪ ದಿನ ಏನು ಈ ಒಂದು ವಿಚಾರ ತುಂಬ ಬಿಸಿ ಬಿಸಿಯಾಗಿ ಚರ್ಚೆಯಲ್ಲಿರುತ್ತೋ ಅಲ್ಲಿ ತನಕ ಮಾತ್ರ ಇದನ್ನು ಚರ್ಚೆ ಮಾಡಿ ಏನೋ ತನಿಖೆ ಮಾಡ್ತೀವಿ ಅಂತ ಮಾಡಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇದನ್ನು ಮರ್ತು ಬಿಡ್ತಾರ? ಯಾರೇ ತಪ್ಪು ಮಾಡಿದ್ರು ಸರಿ, ಸರ್ಕಾರ ಕಾನೂನಿನ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಆದರೆ ಇಲ್ಲಿ ಈ ಕೃತ್ಯ ಮಾಡಿರುವಂಥದ್ದು, ರಾಸಲೀಲೆ ರೊಮ್ಯಾನ್ಸ್ ಮಾಡ್ತಾ ಇರುವಂಥದ್ದು ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿ. DGPನೇ ಈ ಥರ ಮಾಡಿದರೆ ಬೇರೆ ಬೇರೆ ಇನ್ಸ್ಪೆಕ್ಟ್ರು ಅವರು ಏನು ಮಾಡ್ತಾರೆ? ಏನಾಗುತ್ತೆ? ಮಹಿಳೆಯರು ಯಾರಿದ್ದಾರೆ ಅವರೇನಾದರೂ ಹೋಗಿ, ವಿಡಿಯೋ ವೈರಲ್ ಆಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಹಿಳೆಯವ್ರಿಗೂ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ FIR ದಾಖಲಾಗುತ್ತೆ, FIR ರಿಜಿಸ್ಟ್ರೇಷನ್ ಆಗುತ್ತೆ. ಒಂದು ವೇಳೆ ಅವ್ರು ಕೊಡದೇ ಇದ್ದರೆ ಸರ್ಕಾರನೇ ಅವರೇ ಬಂದು ತನಿಖೆಯನ್ನು ನಡೆಸಬೇಕು, ಆದೇಶವನ್ನು ಹೊರಡಿಸಬೇಕು. ಏನು ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ ಅವರು ದೂರು ಕೊಟ್ಟರೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗುವಂತಹ ಸಾಧ್ಯತೆ ಇದೆ. ಯಾವ ಠಾಣೆಗೆ ಹೋಗಿ ಕೇಸ್ ಕೊಡ್ತಾರೋ ಆ ಠಾಣೆಯ ಅಧಿಕಾರಿಗಳೇ ತನಿಖೆ ಮಾಡಬೇಕು, ಬೇರೆಯವರು ಮಾಡೋಕ್ಕಾಗಲ್ಲ. ಪ್ರಕರಣದ ತನಿಖೆಯನ್ನು ಆ ಠಾಣೆಯ ಪೊಲೀಸರೇ ಮಾಡಬೇಕಾಗುತ್ತೆ. ರಾಮಚಂದ್ರ ರಾವ್ ಆಮಿಷ ಒಡ್ಡಿದ್ರು ಅಂತ ಏನಾದರೂ ಮಹಿಳೆಯರು ದೂರು ಕೊಟ್ಟರೆ, ಅಂದರೆ ಅದರಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡಿದರೆ ಆಮಿಷ ಒಡ್ಡಿದ್ರು ದುಡ್ಡು ಕೊಡ್ತೀವೋ, ಇನ್ನೊಂದು ಕೊಡ್ತೀವೋ, ಕೆಲಸ ಕೊಡ್ತೀವೋ, ಬೇರೆಯವ್ರಿಗೆ ಕೆಲಸ ಮಾಡಿಸ್ಕೊಡ್ತೀನೋ ಅಂತ ಏನಾದರೂ ಈ ರೀತಿಯಾಗಿ ಆಸೆಯನ್ನು ಹುಟ್ಟಿಸಿ ಆ ರೀತಿಯಾಗಿ ಆ ಮಹಿಳೆಯರ ಜೊತೆ ಈ ಅಧಿಕಾರಿ ನಡೆದುಕೊಂಡಿದ್ದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದ ಶಿಕ್ಷೆಗಳಿದೆ. ಲೋಕಾಯುಕ್ತ ಕೇಸನ್ನು ವರ್ಗಾವಣೆ ಮಾಡಲಾಗುತ್ತೆ. ಈ ಒಂದು ಲೋಕಾಯುಕ್ತ ಕೇಸ್ನ ವರ್ಗಾವಣೆ ಮಾಡ್ತಾರೆ, ನೀವು ತನಿಖೆ ಮಾಡಿ ಅಂತ ಹೇಳಿ. ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯರು
ದೂರು ಕೊಡದೇ ಇದ್ದರೆ ಏನು ಕ್ರಮ ಆಗುತ್ತೆ? ಅಂದರೆ ಅವರು ಕಂಪ್ಲೇಂಟ್ ಕೊಡದೇ ಇದ್ರೆ ನಮ್ಗೆ ಯಾಕೆ ಬೇಕಪ್ಪ, ನಮ್ಮನ್ನು ಕೂಡ ಹೋಗ್ಬಿಡುತ್ತೆ, ಬೇಡ ಅಂತ ಹೇಳಿ ಅವರೇನಾದರೂ ಸುಮ್ಮನೆ ಆಗಿಬಿಟ್ರೆ, ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ತನಗಿಷ್ಟ ಬಂದಂತೆ ತನ್ನದೇ ಒಂದು ಪ್ರೈವೇಟ್ ರೂಮ್ನಲ್ಲಿ ಏನು ಮಾಡಬೇಕು ಅದನ್ನು ಇಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಮಾಡ್ತಾ ಇದ್ದಾನಲ್ಲ ಈ ಪೊಲೀಸು, ಈ ಅಧಿಕಾರಿ, ಬೇಡ ಅವ್ರಿಗೆ ಪ್ರಭಾವ ಇದೆ ಅಂತ ಹೇಳಿ ಮಹಿಳೆಯರು ಸುಮ್ಮನೆ ಆಗ್ಬಿಟ್ರೆ ಬೇರೆ ರೀತಿಯ ಕ್ರಮ ಕೂಡ ಆಗುತ್ತೆ. ಪೊಲೀಸ್ ಇಲಾಖೆಗೇನೆ ಮುಜುಗರ ಆಗುವಂತಹ ತೀವ್ರ ಮುಜುಗರ ಆಗ್ತಾ ಇದೆ, ಸರ್ಕಾರಕ್ಕೂ ಕೂಡ ಅಷ್ಟೇ. ಇಂತಹ ಪ್ರಕರಣ ಇದು ನೋಡಿ. ಸರ್ಕಾರಿ ಕಚೇರಿಯಲ್ಲಿ ಹಿಂಗೆಲ್ಲ ನಡೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ನಾವು ನೋಡಿದ್ದೀವಿ ಬೇರೆ ಪ್ರಕರಣಗಳು. ಆದರೆ ಈತ ಇಲ್ಲಿ ನಡೆದುಕೊಳ್ತಾ ಇರುವಂಥದ್ದನ್ನು ನಾವು ಸಹಿಸೋಕೆ ಆಗ್ತಾ ಇಲ್ಲ. ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀವಿ ಈ ಒಂದು ವಿಚಾರವನ್ನು. ಫುಲ್ಲು ರೊಮ್ಯಾನ್ಸ್ ಮೂಡಲಿದ್ದಾರೆ ಆಫೀಸರ್ ಸಾಹೇಬರು. ಯಾರ ಮಾತು ಕೇಳೋ ಥರ ಇಲ್ಲ ಕಾಣಿಸ್ತಾ ಇಲ್ಲ. ಅಥವಾ ಯಾರಾದರೂ ನೋಡ್ತಾರೆ, ಯಾರಾದರೂ ಇದ್ದಾರೆ, ಏನಾದರೂ ತೊಂದರೆ ಆಗಬಹುದು, ಅದ್ರ ಬಗ್ಗೆ ಏನೂ ಕೂಡ ಚಿಂತೆ ಇಲ್ಲ ನೋಡಿ. ಫುಲ್ಲು ಖುಷಿಯಾಗಿನೇ ಆರಾಮಾಗಿನೇ ಎಂಜಾಯ್ ಮಾಡ್ತಾ ಇದ್ದಾನೆ ಕಚೇರಿಯಲ್ಲಿ. ಒಬ್ಬ ಆಫೀಸರ್ ಹೆಂಗೆ ನಡೆದುಕೊಳ್ಬೇಕು ಹಂಗೆ ನಡೆದುಕೊಳ್ಳುವಂಥ ಯಾವುದೇ ರೀತಿಯಾದ ಒಂದು ಕಾಮನ್ ಸೆನ್ಸ್ ಇಲ್ಲ ಇವರಿಗೆ. ಇಂಥವ್ರನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಈ ಹುದ್ದೆಯಲ್ಲಿ ಬಂದು ಕೂರಬೇಕಂದ್ರೆ ಹೆಂಗೆ ಕಷ್ಟಪಡಬೇಕನ್ನೋದು ಬೇರೆಯವ್ರಿಗೆ ಗೊತ್ತಿರುತ್ತೆ. ಈಗ ಈ ಒಂದು ವಿಚಾರವಾಗಿ ಏನೇನು ತನಿಖೆ ಆಗುತ್ತೆ, ಹೆಂಗೆ ಆಗುತ್ತೆ, ಹಂತವಾಗಿ ಏನೇನು ಆಗ್ತಾ ಹೋಗುತ್ತೆ, ಇವರು ಏನು ಸೌಲಭ್ಯಗಳನ್ನು ಕಳೆದುಕೊಳ್ತಾ ಹೋಗ್ತಾರೆ, ಇದೆಲ್ಲದರ ಬಗ್ಗೆ ಕೂಡ ಮುಂದೆ ವಿಚಾರಣೆ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.